ಬರ್ದು ಅಂತ ತೋರಿಸ್ತಾರೆ. ಸಾರಿ, ರಸ್ತೆಯಲ್ಲಿ ಸಿಗೋ ಮಗ ತೋರಿಸ್ತಾನೆ, ರಕ್ತ ಸಂಬಂಧವನ್ನು ತೋರಿಸಲ್ಲ. ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ತುಂಬ ಮೂವಿ. ತಾಯಿ ಮಡಲು ತಂದೆ ಹೆಗಲು ಸಿಗದೇ ಇರೋನು ನಿಜವಾದ ಪಾಪಿ. ತುಂಬ ಚೆನ್ನಾಗಿದೆ. ಪವರ್ ಆಫ್ ಫಾದರ್ ಫೀಲಿಂಗು ಫಾದರ್ನ ಮಿಸ್ ಮಾಡ್ಕೊಂಡವ್ರಿಗೆ ಯಾವ ರೀತಿ ಫೀಲ್ ಇರುತ್ತೆ ಅನ್ನೋದನ್ನ ನೈಜವಾಗಿ ಡೈರೆಕ್ಟರ್ ಒಳ್ಳೆ ನೀಟಾಗಿ ತೋರಿಸಿದ್ದಾರೆ. ಡೈಲಾಗ್ ರೈಟರ್ಸ್ ಇಸ್ ವೆರಿ ಅಲ್ಟಿಮೇಟ್. ಡೈಲಾಗ್ಸ್ ಭಾರಿ ಚೆನ್ನಾಗಿದೆ, ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಮತ್ತು ಆ್ಯಕ್ಟಿಂಗ್ ಕೂಡ ಸಖತ್ತಾಗಿದೆ. ರಂಗಾಯಣ ಅವರಾಗಲಿ ಅಥವಾ ಹೀರೋಯಿನ್ ಆಗಲಿ ಒಳ್ಳೆ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೈಜವಾಗಿ ಚಿತ್ರ ಇದೆ, ಒಂದು ನೈಜ ಘಟನೆ ನೋಡಿದ ಥರ ನಮಗೆ ಫೀಲ್ ಆಯಿತು. ಥ್ಯಾಂಕ್ ಯು. ಮೇಡಮ್ ಚೆನ್ನಾಗಿದೆ. ತಂದೆ ಮಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ತೋರಿಸಿದ್ದಾರೆ. ತಂದೆ ಯಾವ ಥರ ಮಕ್ಕಳನ್ನ ಸಾಕ್ತಾರೆ ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಕಳನ್ನ ಒಳ್ಳೆ ಮಹಾಲಕ್ಷ್ಮಿ ಥರ ತೋರಿಸಿದ್ದಾರೆ. ಸೂಪರ್, ಒಳ್ಳೆ ಸೆಂಟಿಮೆಂಟ್ ಸೂಪರ್ ಆಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ಅಪ್ಪ ಅಮ್ಮ ಇರೋರಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಾಗಲ್ಲ. ಇಲ್ದಿರೋರು ಈ ಮೂವಿ ಬಂದು ನೋಡಿ ದುಡ್ಡು ಅಂತ ದುಡ್ಡಿನಿಂದ ಹೋಗ್ಬಿಡ್ತಾರ. ಅದಲ್ಲ ದುಡ್ಡು, ಅಪ್ಪ ಅಮ್ಮನ ಜೊತೆಲಿ ಇಟ್ಕೊಂಡು ನೋಡ್ಕೋತಾರಲ್ಲ, ಅದು ನಾವೆಲ್ಲೇ ಇದ್ದರೂ ನಾವು ಇಲ್ಲಿದ್ದರೂ ಅಷ್ಟೇ, ಬೇರೆ ಕಡೆ ಹೋದ್ರೂ ದುಡ್ಡನ್ನ ತುಂಬ ದುಡಿಬೋದು. ಬಟ್ ಅಪ್ಪ ಅಮ್ಮ ಸಿಗ್ತಾರ ಮತ್ತೆ ಇನ್ನೊಂದು ಸತಿ ನಮಗೆ ಈ ಮೂವಿನ 10 ಸತಿ ನೋಡಿದ್ರು ಮತ್ತೆ ನೋಡಬೇಕು ಅನ್ಸುತ್ತೆ. ಮೊದಲು ನಾನು ಹೇಳೋದು ಒಂದೇನೆ, ಅಪ್ಪ ಅಮ್ಮ ಇಲ್ದಿರೋರಿಗೆ ಇದನ್ನು ಏನು ಅಂತ ಗೊತ್ತಾ, ಅಪ್ಪ ಅಮ್ಮ ಇರೋರು ಮೊದಲು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಮೂವಿ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಎತ್ತು ಒತ್ತಿ ಸಾಕಿ ಆಸ್ತಿನೆಲ್ಲ ಮಾರಿ ವಿದ್ಯಾವಂತನಾಗಿ ಮಾಡ್ತಾರೆ ಮಕ್ಕಳುಗಳನ್ನು. ಆದರೆ ಆ ಮಕ್ಕಳುಗಳು ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ತಂದೆ ತಾಯಿನ ತೊಗೊಂಡೋಗಿ ಆಶ್ರಮಕ್ಕೆ ಹಾಕ್ತಾರೆ. ಅಂಥ ಒಂದು ಆ ಥರ ಬುದ್ಧಿ ಇರುವಂಥ ಮಕ್ಕಳುಗಳು ಈ ಮೂವಿನ ನೋಡಬೇಕು. ಯಾಕೆಂದರೆ ತಂದೆ ತಾಯಿಗಳು ಮಕ್ಕಳುಗಳನ್ನು ಸಾಕಿ ಎಷ್ಟು ನೋವನ್ನು ಪಟ್ಟಿರ್ತಾರೆ. ಆದರೆ ಮಕ್ಕಳುಗಳಿಗೂ ತಂದೆ ತಾಯಿಗಳು ಬೇಕು ಅನ್ನೋದು ಬೇಕು ಮಕ್ಕಳುಗಳಿಗೆ. ಆದರೆ ಈಗಿನ ಕಾಲದ ಮಕ್ಕಳುಗಳು ಹೊರಗಡೆ ಹೋಗ್ಬಿಡ್ತಾರೆ. ತಂದೆ ತಾಯಿಗಳ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಜೊತೆಗೆ ಇನ್ನೊಂದು ವಿಷಯ ಏನಂತಂದರೆ, ತಾಯಂದರು ಹೆಣ್ಮಕ್ಳನ್ನ ಎತ್ತಿರುವಂಥ ತಾಯಂದ್ರೆ ಏನು ಮಾಡ್ತಾರೆ, ಹೋದ ಮನೆಯಲ್ಲಿ ನನಗೆ ಮಾವ ಇರಬಾರ್ದು ಅತ್ತೆ ಇರಬಾರ್ದು ಅಂತಾರೆ. ಆದರೆ ಅತ್ತೆ ಮಾವ ಯಾರೇ ಇದ್ರೂ ಅನುಸರಿಸ್ಕೊಂಡು ಹೋದಾಗ ಆ ಮನೆಯೂ ಚೆನ್ನಾಗಿರುತ್ತೆ ಅನ್ನೋದನ್ನು ಒಂದು ಝಲಕ್ಕಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಡುಗಳು ಚೆನ್ನಾಗಿದೆ ಮೂವಿಯಲ್ಲಿ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈಗಿನ ಕಾಲದಲ್ಲಿ ಬರೀ ಲವ್ಸ್ ಫಿಲಿಮ್ಗಳು ಬರ್ತಿರತ್ತೆ, ಹೊಡೆಯೋದು ಬಡಿಯೋದು ರೌಡಿಸಮ್ ಫಿಲಮ್ಗಳನ್ನ ನೋಡಿ ಬೇಸತ್ತಿರ್ತೀವಿ. ಆದರೆ ಇವಾಗ ಇಂಥದ್ದು ಒಂದು ಫ್ಯಾಮಿಲಿ ಫಿಲಿಮ್ನ ನಾವು ಇಡೀ ಕುಟುಂಬ ಸಮೇತರಾಗಿ ಸಹ ನೋಡ್ಬೋದು. ಎಲ್ಲರಿಗೂ ಒಂದೊಂದು ಮೆಸೇಜ್ ಇದೆ. ಅಪ್ಪನಿಗೂ ಒಂದು ಮೆಸೇಜ್ ಇದೆ, ಮಕ್ಕಳಿಗೂ ಒಂದು ಮೆಸೇಜ್ ಇದೆ. ಜೊತೆಗೆ ಮನೆಯಲ್ಲಿರುವಂತಹ ತಂದೆ ತಾಯಿಗಳಿಗೂ ಒಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಫಿಲಿಮ್ ಬೇಕು ಈ ಥರ. ಅಂತೇಳಿ ಎಷ್ಟೋ ಜನ ಸಾಯ್ತಾರೆ ಹುಡುಗರು. ಯಾವಳ ಬಿಟ್ಟಾಗ ಬೇವರ್ಸಿಗೆ ದೇವಸ್ಥಾನ ಕಟ್ಟೋದಲ್ಲ, ತಂದೆ ತಾಯಿಗೆ ದೇವಸ್ಥಾನ ಕಟ್ಟರಯ್ಯ. ನೀವು ಹುಟ್ಟಿದಕ್ಕೂ ಜೀವನ ಸಾರ್ಥಕ ಆಗುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಂಥವ್ರು ನೋಡ್ಬೇಕು ಗೊತ್ತಾ ಸಿನಿಮಾ? ಪ್ರತಿಯೊಬ್ಬರು ನೋಡಬೇಕು. ಪ್ರತಿಯೊಬ್ಬರು, ವಯಸ್ಸಾಗಿರೋರು, ಮುದುಕರು, ವಯಸ್ಸಿರೋರು, ಹುಡುಗರು ಕಲಿಬೇಕಾಗಿರೋ ಎಲ್ಲರೂ ಸಿನಿಮಾ ನೋಡಬೇಕು. ಆ ಥರ ಕಂಟೆಂಟ್ ಇದೆ ಸಿನಿಮಾ. ಪ್ರೀತಿಗೋಸ್ಕರ ಪ್ರೀತಿನ ತ್ಯಾಗ ಮಾಡ್ತಾನೆ. ಕೊನೆಗೆ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧನೇ ಮುಖ್ಯ ಸರ್ ನನಗೆ ಅಂತಾನೆ. ಒಂದು ತುತ್ತು ಅನ್ನಿಗೆ ಗೌರವ ಕೊಡೋಂಥ ಕಲ್ಚರ್ ಹುಡುಗರಲ್ಲಿದೆ. ಅದು ಹುಡುಗಿರು ಕಲಿಬೇಕು. ಏನಂತೀರಾ? ಅದು ಕಲಿಬೇಕು. ಯಾಕೆಂದರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ವರ್ಡ್ಗಳೇ ಸಾಲ್ತಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಮೇಡಮ್ ರಂಗಾಯಣ ರಘು ಸರ್ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಅಂತೂ ಫುಲ್ಲು ಫಿದಾ. ನಾನು ನಿಜವಾಗ್ಲೂ ಹಿರಿಯ ಕಲಾವಿದರು, ಅವ್ರನ್ನ ಹೊಗಳಬೇಕು ಅನ್ನೋಕ್ಕೊಂದು ಯೋಗ್ಯತೆ ಬೇಕು. ಬಟ್ ಆ ಯೋಗ್ಯತೆ ನಾನು ಪಡ್ಕೊಂಡಿದ್ದೀನಿ ಅನ್ಕೊತೀನಿ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಯಾಕೆಂದರೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ, ಅಷ್ಟು ಚೆನ್ನಾಗಿ ಈ ಜನ್ರೇಷನ್ಗೆ ಏನು ಬೇಕೋ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ. ಈ ಸಿನಿಮಾನ ನಾವೆಲ್ಲ ಗೆಲ್ಲಿಸ್ಬೇಕು ಕನ್ನಡಿಗರು. ಕನ್ನಡ ಸಿನಿಮಾಗಿಂತಿಂಥ ಸಿನಿಮಾಗಳು ಬೇಕು. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಪಕ್ಕದಲ್ಲಿ ಏನೋ ಒಬ್ಬ ವ್ಯಕ್ತಿ ಕುತ್ಕೊತಾನೆ, ಆ ವ್ಯಕ್ತಿ ಕಣ್ಣಲ್ಲಿ ನೀರೇ ಬರುತ್ತೆ. ನಾನು ಅಂದ್ಕೊಂಡಾಗ ಪ್ರತಿಯೊಬ್ಬರ ಮನಸ್ಸಲ್ಲಿ ನೋವಿರುತ್ತೆ, ಎಲ್ಲರ ಮನಸ್ಸಲ್ಲೂ ನೋವಿರುತ್ತೆ. ಆಯಿತಾ? ಆ ನೋವಿನಿಂದ ತುಂಬ ಒಂದು ಕೆಟ್ಟ ಒಂದು ಶಕ್ತಿ ಇರುತ್ತೆ.
ಏನು ಅಂದರೆ ನಾವೇನೋ ತಪ್ಪು ಮಾಡಿರ್ತೀವಿ ನೋಡಿ, ಒಂದು ವ್ಯಕ್ತಿ ಇದ್ದಾಗ ಉಳಿಸ್ಕೋಬೇಕು, ಕಳ್ಕೊಂಡಾಗ ಸಿಗಲ್ಲ. ಇದ್ದಾಗ ಆ ವ್ಯಕ್ತಿನ ಉಳಿಸ್ಕೊಂಡು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿರಬೇಕು. ಕಳ್ಕೊಂಡ್ಮೇಲೆ ಏನೂ ಸಿಗಲ್ಲ. ಆ ಉದ್ದೇಶನೇ ಈ ಸಿನಿಮಾ. ಇದ್ದಾಗ ಯಾವುದೇ ಪ್ರೀತಿ ಆಗಲಿ ಏನಾಗಲಿ ಉಳಿಸ್ಕೊಳ್ಳಿ, ಕಳ್ಕೊಂಡ್ಮೇಲೆ ಯಾವುದೂ ಸಿಗಲ್ಲ. ಸರಿನಾ? ನೀವೆಲ್ಲ ಅಂಥ ಕೆಟ್ಟ ನನ್ನ ಮಕ್ಳಿಗೆ ಹೇಳ್ತಿದ್ದೀನಿ, ನಿಜ ಹೇಳ್ತಿದ್ದೀನಿ, ಅಂಥ ಕೆಟ್ಟವರು ಈ ಪ್ರಪಂಚಕ್ಕೆ ಬೇಡವೇ ಬೇಡ ಮೇಡಮ್. ಯಾಕೆಂದರೆ ತಂದೆ ತಾಯಿ 20 ವರ್ಷ ಹಾಕೊಳಕ್ಕೆ ಬಟ್ಟೆ ಇರಲ್ಲ ಮೇಡಮ್, ಅರಕು ಬಟ್ಟಲ್ಲಿ ಹಾಕೊಳಕ್ಕೆ ಚಪ್ಪಲಿ ಇರಲ್ಲ. ಮಕ್ಕಳನ್ನ ಅಷ್ಟು ಕಷ್ಟಪಟ್ಟು ರಾಯಲಾಗಿ ಬೆಳೆಸ್ತಾರೆ. ಮಕ್ಕಳು ಕಿತ್ತೋದು ನನ್ನ ಮಕ್ಕಳ ಚೆನ್ನಾಗಿ ಸಾಕೊಳ್ರೋ ತಂದೆ ತಾಯಿಗಳನ್ನ, ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತೀನಿ ಮೇಡಮ್. ಯಾಕೆಂದರೆ ಎಲ್ಲ ತಂದೆ ತಾಯಿಗಳು ತನ್ನ ಮಗ ಚೆನ್ನಾಗಿರಲಿ, ನನ್ನ ಮಗ ಶ್ರೀಮಂತ ಆಗಿರಲಿ ನೋಡ್ತಾರೆ. ಅದೇ ಮಕ್ಕಳು ಏನು ಮಾಡ್ತಾರೆ ಹೇಳಿ, ತಮ್ಮ ದುರಾಶೆಗೋಸ್ಕರ ಅನಾಥಾಶ್ರಮಕ್ಕೆ ಬಿಡ್ತಾರೆ. ಬಟ್ ಅದು ಬಿಡಬಾರ್ದು. ಒಳ್ಳೇದಾಗಲಿ. ಎಲ್ಲ ಸಿನಿಮಾ ನೋಡಿ ಬನ್ನಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.